ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭೀಮೇಶ್ ಮಾತಾಡ್ತಾ ಇವತ್ತು ಬಲ್ಕ್ ಸೊಪ್ಪು 3 ಟೈಮ್ ಹಾರ್ವೆಸ್ಟ್ ಮಾಡ್ತಾ ಇರೋದು ನೋಡಿ. ಈಗಾಗಲೇ ಬೆಳೆದಿದ್ದು ಅವೆಲ್ಲ ಕಟ್ ಮಾಡಿದ್ದೆಲ್ಲ ನೋಡಿ, ಇಷ್ಟು ದೊಡ್ಡದಾಗಿದೆ. ಇದನ್ನ ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ ನಾವು. ಬನ್ನಿ ಹಾರ್ವೆಸ್ಟ್ ಮಾಡೋಣ ಅಂತ ಇಟ್ಬಿಟ್ಟು ಬನ್ನಿ ಕಟ್ ಮಾಡ್ತಾ ಇದ್ದೀನಿ ನಾನು. ನೋಡಿ ಈ ಥರ ಕಟ್ ಮಾಡಿಬಿಟ್ಟು ಎಲೆ ಮಾತ್ರ ನಾನು ಕಟ್ ಮಾಡೋದು, ಕಟ್ ಮಾಡಬಾರ್ದು. ಮತ್ತು ಇನ್ನೊಂದ್ಸಲಿ ಸೊಪ್ಪನ್ನ ಹಾರ್ವೆಸ್ಟ್ ಪಡೆಯೋಕ್ಕೆ ಸಾಧ್ಯ ಆಗೋದಿಲ್ಲ. ನೋಡಿ ಎರಡು ಎಲೆನ ಕಟ್ ಮಾಡ್ಕೊಂಡು ತಗೊಳ್ತೀನಿ ನಾನು. ಸಣ್ಣದಿದ್ರೆ ಬಿಟ್ಟು ಅದು ಮತ್ತೆ ಇನ್ನೊಂದು 4 ಟೈಮ್ಸು ಹಾರ್ವೆಸ್ಟ್ ಮಾಡ್ಬೋದು. ನೋಡಿ ಈ ಥರ. ನೋಡಿ ಇದು ದೊಡ್ಡ ಇದೆ ನಮ್ಮ ಇದರಲ್ಲಿ ಎಲ್ಲ ಹಾರ್ವೆಸ್ಟ್ ಮಾಡೋದು. ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲೇ ಟೊಮೆಟೊ ಕಾಯಿ ಹಾಕಿದ್ವಿ, ಅದ್ರ ಜೊತೆಗೆ ಇಟ್ಕೊಂಡ್ವಿ ಅಂತ ಕಟ್ ಮಾಡ್ತಾ ಇದ್ದೀನಿ. ಹೂ ಇಟ್ಟಿದ್ದೀವಿ ಅಂದರೆ ನಮ್ಮ ಮನೇಲಿ 3ರಿಂದ ಅರ್ಧನೇ ಸಾಕಾಗುತ್ತೆ. ಭಾಳ ಏನು ತಗೊಳ್ಳೋಷ್ಟು ಅವಶ್ಯಕತೆ ಏನಿರೋದಿಲ್ಲ. ನೀರು ದೊಡ್ಡದಾಗಿದ್ದರೆ ಸ್ವಲ್ಪ ಗೊಬ್ಬರ ಹಾಕಿರೋದ್ರಿಂದ ಚೆನ್ನಾಗಿ ಬಂದುಬಿಟ್ಟಿದೆ. ಅದಕ್ಕೆ ನೀವು ಕಾಂಪೋಸ್ಟ್ ಗೊಬ್ಬರನ ಉಪಯೋಗಿಸಿ ಚೆನ್ನಾಗಿ ಬೆಳೆಯನ್ನು ತಗೋಬೋದು. ನೋಡಿ ಇದು 3 ಟೈಮ್ಸ್ ನಾವು ಹಾರ್ವೆಸ್ಟ್ ಮಾಡ್ತಾ ಇರೋದು. ಇದನ್ನು ನಾವು ಎಲ್ಲರೂ ನೋಡಿರ್ತೀರಲ್ಲ, 3 ಟೈಮ್ ಹಾರ್ವೆಸ್ಟ್ ಮಾಡ್ತಾ ಇರೋದು. ನೋಡಿ 3 ಟೈಮ್ಸ್ ಹಾರ್ವೆಸ್ಟ್ ನಾವು ಮಾಡ್ತಾ ಬರೋವಷ್ಟು ಆದರೆ ಸಾಕಾಗುತ್ತೆ. ನೋಡಿ ಇಷ್ಟೆಲ್ಲ ಹಾರ್ವೆಸ್ಟ್ ಮಾಡ್ತಾ ಇದ್ದೇವೆ. ನೋಡಿ ಸೊಪ್ಪು ಭಾಳ ಬೆಳೆದಿತ್ತು, ಅಲ್ಲಿ ಟೈಮ್ಗೆ ಅರ್ಧನೇ ಕಟ್ ಮಾಡ್ಕೊತಿರೋದು. ಇಷ್ಟು ಭಾಗ ಕಟ್ ಮಾಡ್ಕೊತ ಇದೆಲ್ಲ ಹಂಗೆ ಇರಲಿ ಅಂತ. ನೋಡಿ ಇಷ್ಟು ಸೊಪ್ಪು ಸಿಕ್ಕಿದೆ ನನಗೆ ಕಟ್ ಮಾಡಿರೋದು. ನೋಡಿ ಫುಲ್ಲು ಭಾಗ ಇತ್ತಲ್ಲ, ಅದರಲ್ಲಿ ಅರ್ಧ ಮಾತ್ರ ನಾವು ಕಟ್ ಮಾಡ್ಕೊಂಡಿರೋದು. ಇಷ್ಟು ಇಷ್ಟು ಹಂಗೆ ಬಿಡ್ತೀನಿ ನಾನು. ಇನ್ನೊಂದ್ಸಲ ಹಾರ್ವೆಸ್ಟು ಮಾಡಿದ್ರೆ ನೋಡಿ ದೊಡ್ಡ ಎಲೆಗಳಾಗ್ತಿದೆ. ಇದರಲ್ಲಿ ಹೂವು ಬಂದಿದೆ ನೋಡಿ, ಹೂವು ಬಿಡಂಗಾಗಿದೆ ನೋಡಿ ಎಷ್ಟು ಬಂದಿದೆ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.